ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ಬೆಳಗಿನಿಂದ ನಿಮ್ಮಲ್ಲಿ ಒಂದ್ ಸ್ವಲ್ಪ ಡೌಟ್ ಇದೆ, ಈ ಒಂದು ವಾರ ನೋ ಎಲಿಮಿನೇಷನ್ ಇರ್ಬೋದಾ ಅಂಡ್ ಜಿಯೋ ಹಾಟ್ ಸ್ಟಾರ್ ಇಲ್ಲಿ ಯಾಕೆ ಕೇವಲ 9 ವೋಟ್ಗಳು ಆಗ್ತಾ ಇದೆ ಅಂಡ್ ಬಿಗ್ ಬಾಸ್ ಮನೆಗೆ ಬಂದಿರುವಂತ ರಜತ್ ಮತ್ತೆ ಚೈತ್ರ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರೀಸೇ ಅಲ್ವಾ ಅವ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾ ಇದಾರ. ಸೊ ಈ ಎಲ್ಲಾ ಡೌಟ್ ಗಳಿಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಮತ್ತೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವಿಡಿಯೋದಲ್ಲಿರುವಂತ ಮಾಹಿತಿ ಇಷ್ಟ ಆದ್ರೆ ಮಿಸ್ ಮಾಡದೆ ಹೈಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ಬೆಳಗಿನಿಂದ ನೀವೇನು ಜಿಯೋ ಹಾಟ್ ಸ್ಟಾರ್ ನಲ್ಲಿ ವೋಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಕೇವಲ 9 ವೋಟ್ಸ್ ನ ತಗೊಳ್ತಾ ಇದೆ. ಸೊ ಅದು ಈಗ ಸಾಲ್ವ್ ಆಗಿದೆ. ನೀವು ಯಾವುದೇ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಗೆ ಈಗ ಹೋಗ್ಬಿಟ್ಟು 99 ವೋಟ್ಸ್ ನ ಆಗ್ಬೋದು. ಸೊ ಈ ಒಂದು ವಾರ 100% ಎಲಿಮಿನೇಷನ್ ಹಿಂದೆ ಇರುತ್ತೆ. ಬಿಗ್ ಬಾಸ್ ಮನೆಯಿಂದ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ತಾರೆ. ಇನ್ ಕೇಸ್ ಏನಾದ್ರೂ ನೋ ಎಲಿಮಿನೇಷನ್ ಇದ್ರೆ ಬಿಗ್ ಬಾಸ್ ಅವರು ಏನ್ ಎಪಿಸೋಡ್ ನ ಟೆಲಿಕಾಸ್ಟ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ, ಅಲ್ಲೇನೆ ವೋಟಿಂಗ್ ಲೈನ್ಸ್ ಓಪನ್ ಮಾಡೋದಿಲ್ಲ ಈ ಒಂದು ವಾರ ಅಂತ ಅಲ್ಲೇನೆ ಹಾಕ್ಬಿಡ್ತಾರೆ. ಸೊ ಒಂದು ವಿಚಾರದಲ್ಲಿ ಜನಗಳು ಏನು ವೋಟಿಂಗ್ ಮಾಡ್ತಾರೆ ಆ ಒಂದು ವೋಟಿಂಗ್ ನ ಶ್ರಮವನ್ನು ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡೋದಿಲ್ಲ. ಸೊ ಈ ಒಂದು ವಾರ ಎಲಿಮಿನೇಷನ್ 100% ಇರುತ್ತೆ. ನಿಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು 99 ವೋಟ್ಸ್ ನ ಹಾಕಿ ಯಾವುದೇ ಕಾರಣಕ್ಕೂ ವೋಟ್ ನ ಸ್ಪ್ಲಿಟ್ ಮಾಡೋದಕ್ಕೆ ಹೋಗ್ಬಿಡಿ. ಯಾವ ಒಂದು ಕಂಟೆಸ್ಟೆಂಟ್ ಯಾವಾಗ ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು. ನಮ್ಮ ಕಂಟೆಸ್ಟೆಂಟ್ ಟಾಪ್ ಅಲ್ಲಿ ಇದಾರೆ ಬಿಡು, ಬೇರೆ ಅಭಿಮಾನಿಗಳು ವೋಟ್ ಗಳನ್ನ ಹಾಕ್ತಾರೆ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾವ ಕಂಟೆಸ್ಟೆಂಟ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿರುವಂತ ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದಾರೆ ಅಂತ ಸಹ ನೀವು ರೂಮರ್ ಕೇಳಿರ್ತೀರಾ. ಅದು ಸಹ ಸುಳ್ಳಿನೇ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿನೇ ರಜತ್ ಮತ್ತೆ ಚೈತ್ರ ಅವರು ಬಂದಿದ್ದಾರೆ. ಅವರ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಅಂತೂ 100% ಇದೆ. ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಹೇಳಿದರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ನ ವಿಚಾರದಲ್ಲಿ ಟ್ವಿಸ್ಟ್ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅವನು ಉಳಿಸ್ಕೊಳ್ಬೇಕಾ ಇಲ್ಲ ಹೊರಗಡೆ ಕಳ್ಸ್ಕೊಳ್ಬೇಕಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಅಂದ್ಬಿಟ್ಟು ಅಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ರಜತ್ ಮತ್ತೆ ಚೈತ್ರ ಅವರು 100% ನಾಮಿನೇಷನ್ ಗೆ ಬರ್ತಾರೆ ನೆಕ್ಸ್ಟ್ ವೀಕ್. ಆ ಒಂದು ವಿಚಾರದಲ್ಲಿ ಜನಗಳನ್ನೇ ಅವರನ್ನ ಬಿಗ್ ಬಾಸ್ ಮನೇಲಿ ಉಳಿಸ್ಬೇಕು ಇಲ್ಲ ಹೊರಗಡೆ ಕರ್ಕೊ ಬರ್ಬೇಕು ಅಂದ್ಬಿಟ್ಟು ಜನಗಳ ನಿರ್ಧಾರ ವೋಟಿಂಗ್ ಮೂಲಕ ತಿಳಿಸಬೇಕಾಗುತ್ತೆ. ಸೊ ಒಂದು ವಿಚಾರದಲ್ಲಿ ಈ ಒಂದು ವಾರ ಈಗಾಗಲೇ ಎಲಿಮಿನೇಷನ್ ಆಗ್ಬಿಟ್ಟಿದ್ದಾರೆ ರಜತ್ ಮತ್ತೆ ಚೈತ್ರ ಅವರು. ಇಲ್ಲಿ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಬರೋದೇ ರಜತ್ ಮತ್ತೆ ಚೈತ್ರ ಅಂತ ನೀವೇನ್ ನೋಡ್ತಾ ಇದೀರಾ, ಅದು 100% ಫೇಕು. ಈಗಾಗಲೇ ಇದ್ರ ಕುರಿತಾಗಿ ಕ್ಲಿಯರ್ ಆಗಿರುವಂತ ಇನ್ಫಾರ್ಮೇಶನ್ ತಿಳಿದುಕೊ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದೀನಿ. ಅಂಡ್ ವೋಟಿಂಗ್ ಕುರಿತಾಗಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಬೇಡ. ಈಗಾಗಲೇ ವೋಟಿಂಗ್ ಲಿಸ್ಟ್ ಓಪನ್ ಆಗಿದೆ. ದಯವಿಟ್ಟು ಹೋಗಿ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಗೆ ನೀವು ವೋಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಚಾರ ನಾವು ಮಾತಾಡ್ಬೇಕಾರದೇನಪ್ಪಾ ಅಂದ್ರೆ, ಈ ಒಂದು ವಾರ ನಾಮಿನೇಷನ್ ವಿಚಾರದಲ್ಲಿ ಯಾರೆಲ್ಲ ಇದಾರೆ ಆ ಒಬ್ಬ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಎಲ್ಲೋ ಒಂದ್ ಕಡೆ ಅವ್ರದೇ ಆದಂತ ಆಟದ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳಿಗೆ ಎಲ್ಲರಿಗೂ ಸಹ ಅಭಿಮಾನಿಗಳಿದ್ದಾರೆ. ಅವ್ರದೇ ಆದಂತ PR ಟೀಮ್ಸ್ ಸಹ ಇದೆ. ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಓಟು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಸೊ ಯಾವೊಬ್ಬ ಕಂಟೆಸ್ಟೆಂಟ್ ಈ ಒಂದು ವಾರ ಎಲಿಮಿನೇಷನ್ ಆಗ್ತಾರೆ ಅಂದ್ಬಿಟ್ಟು ನನ್ನ ಕಡೆಯಿಂದ ನಿಮ್ಗೆ ಡೈಲಿ ವೋಟಿಂಗ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಆ ಒಂದು ವಿಡಿಯೋಸ್ ಸಹ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಈ ಒಂದು ವಿಚಾರದಲ್ಲಿ 24x7 ಲೈವ್ ನಲ್ಲಿ ಈಗಾಗಲೇ ರಜತ್ ಅವರ ಕಾಲಿಗೆ ಗಾಯ ಆಗಿರೋದ್ರಿಂದ ಸಹ ಸೋಷಿಯಲ್ ಮೀಡಿಯಾ ಸ್ವಲ್ಪ ರೂಮರ್ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು. ರಜತ್ ಅವ್ರ ಕಾಲಿಗೆ ಗಾಯ ಆಗಿದೆ ಅಂಡ್ ಸುದೀಪ್ ಸರ್ ಸಹ ಟ್ವಿಸ್ಟ್ ಇದೆ ಅಂತ ಹೇಳಿದಾರೆ. ವೋಟಿಂಗ್ ಲಿಸ್ಟ್ ನ ಓಟು ಸಹ ಆಗ್ತಾ ಇಲ್ಲ. ಸೊ ಒಂದು ವಿಚಾರಕ್ಕೆ ಇವರೇನೋ ಹೊರಗಡೆ ಬಂದ್ಬಿಡ್ತಾರೆ ಅಂತ ಕೆಲವೊಂದು ಜನಗಳು ಮಾತಾಡಿದ್ದು ಉಂಟು. ಅವರ ಅಭಿಪ್ರಾಯದ ಪ್ರಕಾರ ಅವ್ರಿಗೆ ಹಂಗೆ ಆತರ ಅನ್ಸಿರ್ಬೋದು. ಬಟ್ ನಿಜ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಈ ಒಂದು ವಾರ ನಾಮಿನೇಷನ್ ಅಲ್ಲಿ ಯಾರೆಲ್ಲ ಇದಾರೆ 9 ಕಂಟೆಸ್ಟೆಂಟ್ ಗಳು, ಅವರ ಪೈಕಿನೇ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಎಲಿಮಿನೇಷನ್ ಹೊರಗಡೆ ಬರ್ತಾ ಇದಾರೆ. ಸೊ ವೋಟ್ ಮಾಡೋದನ್ನ ಮರಿಬೇಡಿ. ಜಿಯೋ ಹಾಟ್ ಸ್ಟಾರ್ ಹೋಗಿ 99 ವೋಟ್ಸ್ ಮಾಡಿ ಅಂತ ಹೇಳ್ತಾ ಇದೀನಿ. ಅಂಡ್ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ಸ್ ನ ರಿವ್ಯೂಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.